ವೀಕ್ಷಕರೇ, ನಮ್ಮ ಮನೆಯಲ್ಲಿರುವ ಸಾಮಾನ್ಯ ವಸ್ತುಗಳಲ್ಲಿ ಎಷ್ಟು ಸಕಾರಾತ್ಮಕ ಶಕ್ತಿ ಇದೆ ಅಂದರೆ ನಿಮಗೆ ನಂಬೋಕ್ಕಾಗಲ್ಲ. ಈ ವಸ್ತುಗಳನ್ನು ನೀವು ಮಲಗುವಾಗ ನಿಮ್ಮ ತಲೆದಿಂಬಿನ ಅಡಿಭಾಗದಲ್ಲಿ ಇರಿಸಿ ಮಲಗಿದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅಡೆತಡೆ ದೋಷಗಳು ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿಗಳಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಹೌದು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ದೈನಂದಿನ ಜೀವನದಲ್ಲಿ ಬಳಸುವ ಕೆಲವೊಂದು ವಸ್ತುಗಳಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಇದು ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು, ನೆಮ್ಮದಿಯನ್ನು, ಅದೃಷ್ಟವನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿಯನ್ನು ಕೂಡ ಹೊಂದಿದೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಅಚಾನಕ್ಕಾಗಿ ಕೆಲವೊಂದು ಅವಘಡಗಳು ನಡೆದು ಹೋಗುತ್ತೆ. ಆರ್ಥಿಕವಾಗಿ ಕೆಲವೊಮ್ಮೆ ಸಂಕಷ್ಟ ಬರುತ್ತೆ, ಇನ್ನು ಕೆಲವೊಮ್ಮೆ ಆರೋಗ್ಯ ವಿಷಯದಲ್ಲಿ ದೊಡ್ಡದಾದ ಸಮಸ್ಯೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ಹಣೆ ಬರನೇ ಸರಿ ಇಲ್ಲ, ಇನ್ನೇನು ಗತಿ ಅಂತ ಚಿಂತೆ ಮಾಡ್ತಾ ಕೂತ್ಕೊಳ್ತೀವಿ. ಎಷ್ಟೇ ಪೂಜೆ ಮಾಡಿದರೂ ಕೂಡ ನಾವು ಅಂದುಕೊಂಡ ಕೆಲಸಗಳು ಆಗೋದಿಲ್ಲ, ಕಷ್ಟಗಳು ತಪ್ಪೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅನಿರೀಕ್ಷಿತವಾಗಿ ಖರ್ಚಿನ ದಾರಿ ಬಂದು ನಾವು ಸಂಪಾದಿಸಿದ ಹಣವೆಲ್ಲ ಖರ್ಚಾಗಿ ಹೋಗುತ್ತೆ. ಹೌದು ವೀಕ್ಷಕರೇ, ಈ ರೀತಿಯಾಗಿ ಸಡನ್ನಾಗಿ ಬರುವ ಆಪತ್ತುಗಳು, ಸಂಕಷ್ಟಗಳು, ದುಃಖಗಳು ಮುಖ್ಯವಾಗಿ ನಮ್ಮ ಜಾತಕದಲ್ಲಿರುವ ಗ್ರಹಚಾರ ದೋಷಗಳು ಮತ್ತು ಮುಖ್ಯವಾಗಿ ಮನೆಯಲ್ಲಿರುವ ವಾಸ್ತು ದೋಷಗಳಿಂದ ಆಗಿರುತ್ತೆ. ಹೌದು, ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ನಮ್ಮ ಜೀವನದಲ್ಲಿ ನಿರಂತರವಾಗಿ ಕಾಡುವ ಎಲ್ಲ ಸಮಸ್ಯೆಗಳಿಗೆ, ನಮ್ಮ ಸೋಲುಗಳಿಗೆ ಮುಖ್ಯ ಕಾರಣ ನಮ್ಮ ಜಾತಕದಲ್ಲಿರುವ ಗ್ರಹಚಾರ ದೋಷ ಮತ್ತು ಗ್ರಹದಲ್ಲಿರುವ ವಾಸ್ತುದೋಷ. ಹೌದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ಕೆಲವೊಂದು ಸರಳ ಉಪಾಯಗಳನ್ನು ನಮ್ಮ ಮನೆಯಲ್ಲಿ ಮಾಡೋದ್ರಿಂದ ನಮ್ಮ ಅದೃಷ್ಟವನ್ನು ನಾವು ಬದಲಾಯಿಸಿಕೊಳ್ಳಬಹುದು, ನಮಗೆ ಬರುವ ಸೋಲನ್ನು ಜಯವನ್ನಾಗಿ ಮಾಡಬಹುದು, ಜೀವನದಲ್ಲಿ ಅಂದುಕೊಂಡ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಹೌದು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ, ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ರಾತ್ರಿ ಮಲಗುವಾಗ ತಲೆದಿಂಬಿನ ಕೆಳಗೆ ಈ ಕೆಲವೊಂದು ಸಕಾರಾತ್ಮಕ ಶಕ್ತಿಗಳನ್ನು ಸೆಳೆದುಕೊಳ್ಳುವ ವಸ್ತುಗಳನ್ನು ಇರಿಸಿಕೊಂಡು ಮಲಗುವುದರಿಂದ ನಮ್ಮ ಜೀವನದಲ್ಲಿ ಯಾವತ್ತೂ ಸೋಲೆ ಬರೋದಿಲ್ಲ. ಈಗಾಗಲೇ ನಿಮ್ಮನ್ನು ಕಾಡ್ತಾ ಇರುವ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ, ನಿಮ್ಮನ್ನು ಕಾಡ್ತಾ ಇರುವ ಖರ್ಚಿನ ದಾರಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಶುಭವಾಗಲು ಪ್ರಾರಂಭವಾಗುತ್ತೆ. ಸುಲಭವಾಗಿ ನೀವು ಅಂದುಕೊಂಡ ಎಲ್ಲ ಕಾರ್ಯಗಳು ಪವಾಡ ರೀತಿಯಲ್ಲಿ ನಡೆದು ಹೋಗುತ್ತೆ. ಅದೇ ರೀತಿ ವೀಕ್ಷಕರೇ, ನಾವು ಮಲಗುವ ಸ್ಥಳ ಮತ್ತು ಮಲಗುವಾಗ ಕೆಲವೊಂದು ಬದಲಾವಣೆಯಿಂದ ನಮ್ಮ ಜೀವನದಲ್ಲಿ ಗಣನೀಯವಾಗಿ ಸಕಾರಾತ್ಮಕ ಪರಿಣಾಮವನ್ನು ನಾವು ನೋಡಬಹುದು ಮತ್ತು ಆರೋಗ್ಯದ ವಿಷಯದಲ್ಲಿ ಕೂಡ ಇದು ನಮಗೆ ಅನುಕೂಲವನ್ನಾಗಿ ಮಾಡುತ್ತದೆ. ಅದೇ ರೀತಿ ನೀವು ತಪ್ಪಾದ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಿದರೆ ನಿಮ್ಮ ಜೀವನದಲ್ಲಿ ಅಶುಭ ಘಟನೆಗಳು ಆಗಲು ಪ್ರಾರಂಭವಾಗುತ್ತೆ, ಜೊತೆಗೆ ನಿಮಗೆ ದುರದೃಷ್ಟವನ್ನು ಕೂಡ ತರುತ್ತೆ. ಬೇಕಿದ್ದರೆ ಒಂದು ದಿನ ಪರೀಕ್ಷೆ ಮಾಡಿ ನೋಡಿ. ವಿರುದ್ಧ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಿಕೊಂಡ್ರೆ ಮಾರನೇ ದಿನ ಬೆಳಗ್ಗೆ ಎಚ್ಚರವಾದಾಗ ನೀವು ನಕಾರಾತ್ಮಕ ಚಿಂತನೆ ಬರುವುದನ್ನು ಗಮನಿಸ್ತೀರಿ. ಹಾಗಾಗಿ ವೀಕ್ಷಕರೇ, ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ನೀವು ಸರಿಯಾದ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಿಕೊಂಡರೆ ನಿಮಗೆ ಆರ್ಥಿಕ ವಿಷಯದಲ್ಲಿಯೂ ಕೂಡ ಸಾಕಷ್ಟು ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಮತ್ತು ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಮಾರನೇ ದಿನ ಎದ್ದ ತಕ್ಷಣ ನಿಮಗೆ ಸಕಾರಾತ್ಮಕ ಚಿಂತನೆಗಳು ಬರಲು ಪ್ರಾರಂಭವಾಗುತ್ತೆ. ಜೀವನದಲ್ಲಿ ನಾನು ಏನು ಬೇಕಾದರೂ ಮಾಡಬಲ್ಲೆ ಎನ್ನುವ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾದರೆ ವೀಕ್ಷಕರೇ, ನೀವು ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಿಕೊಳ್ಳುವುದು ಸರ್ವಶ್ರೇಷ್ಠ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ಕೋರಿಕೆ, ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ತಿಳಿಸಿ. ಕಾಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಭಕ್ತಿಯಿಂದ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಶಿವಭಕ್ತರಾಗಿದ್ದರೆ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನು ಒಂದು ಲೈಕ್ ಮಾಡಿ. ವೀಕ್ಷಕರೇ, ವಾಸ್ತುಶಾಸ್ತ್ರಗಳ ಪ್ರಕಾರ ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗುವುದು ತುಂಬ ಶ್ರೇಷ್ಠ ಎಂದು ಉಲ್ಲೇಖಿಸಲಾಗಿದೆ. ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗುವುದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ನೆಮ್ಮದಿ ಕೂಡ ಸಿಗುತ್ತೆ. ಕೆಟ್ಟ ಆಲೋಚನೆಗಳಿಂದ ಮುಕ್ತಿ ಸಿಗುತ್ತೆ ಮತ್ತು ಮುಖ್ಯವಾಗಿ ಆರ್ಥಿಕವಾಗಿ, ಹಣಕಾಸಿನ ವಿಷಯದಲ್ಲಿ ಸಕಾರಾತ್ಮಕ ಶಕ್ತಿಗಳು ನಿಮಗೆ ಅನುಕೂಲಕರವನ್ನಾಗಿ ಮಾಡುತ್ತೆ. ಯಾವುದೇ ರೀತಿಯಲ್ಲಿ ಮಾನಸಿಕ ಒತ್ತಡ ಕೂಡ ಬರೋದಿಲ್ಲ. ನಿಮಗೆ ಜೀವನದಲ್ಲಿ ತುಂಬ ಚಿಂತೆ ಕಾಡ್ತಾ ಇದ್ದರೆ, ಮಾನಸಿಕ ಒತ್ತಡ ಆಗ್ತಾಯಿದ್ರೆ, ತುಂಬ ತಲೆನೋವು ಬರ್ತಾ ಇದ್ದರೆ ನೀವು ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗಿ ನೋಡಿ, ಒಂದೇ ದಿನದಲ್ಲಿ ಸಕಾರಾತ್ಮಕತೆಯನ್ನು ನೀವು ಅನುಭವಿಸ್ತೀರಿ. ಅದೇ ರೀತಿ ದಕ್ಷಿಣ ದಿಕ್ಕಿಗೆ ಕಾಲನ್ನು ಇಟ್ಟು ಮಲಗುವುದು ಅಶುಭ ಎಂದು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ದಕ್ಷಿಣ ದಿಕ್ಕಿಗೆ ನೀವು ಕಾಲನ್ನು ಇರಿಸಿ ಮಲಗಿದರೆ ನಿಮ್ಮ ಆಯಸ್ಸು ಕಡಿಮೆಯಾಗುತ್ತೆ
ಮತ್ತು ಇದು ಅನಾರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತೆ. ಅದೇ ರೀತಿ ವೀಕ್ಷಕರೇ, ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ನಿಮಗೆ ಒಂದು ವೇಳೆ ಯಾವುದೇ ಕಾರಣದಿಂದ ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗಲು ಸಾಧ್ಯವಾಗದಿದ್ದರೆ ನೀವು ಪೂರ್ವ ದಿಕ್ಕಿಗೆ ತಲೆಯನ್ನೇರಿಸಿ ಮಲಗಬಹುದು. ಇದರಿಂದ ನಿಮ್ಮ ಮೇಲೆ ಸಕಾರಾತ್ಮಕ ಶಕ್ತಿಯ ಹರಿವು ಆಗುತ್ತೆ. ಯಾಕಂದರೆ ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಸಂಚರಿಸುವುದರಿಂದ ಪೂರ್ವ ದಿಕ್ಕಿಗೆ ನೀವು ತಲೆಯನ್ನೇರಿಸಿ ಮಲಗುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ. ಮತ್ತು ವಿಶೇಷವಾಗಿ ಪೂರ್ವ ದಿಕ್ಕಿಗೆ ತಲೆ ಇರಿಸಿ ಮಲಗುವುದರಿಂದ ಬೌದ್ಧಿಕ ಮಟ್ಟದಲ್ಲಿ ವಿಕಸನವಾಗುತ್ತೆ. ಮುಖ್ಯವಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮಾಡ್ತಾ ಇದ್ದರೆ ಅವರಿಗೆ ಇದು ಅನುಕೂಲವಾಗುತ್ತೆ. ಹಾಗಾಗಿ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ತಪ್ಪದೆ ಪೂರ್ವ ದಿಕ್ಕಿಗೆ ತಲೆಯನ್ನಿಟ್ಟು ಮಲಗಬೇಕು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಜಾಸ್ತಿಯಾಗಿ ನೆನಪಿನ ಶಕ್ತಿ ಕೂಡ ವೃದ್ಧಿಯಾಗುತ್ತೆ. ಈಗ ವೀಕ್ಷಕರೇ, ವಾಸ್ತುಶಾಸ್ತ್ರದಲ್ಲಿ ಮುಖ್ಯವಾಗಿ ತಲೆದಿಂಬಿನ ಕೆಳಗಡೆ ಯಾವ ವಸ್ತುವನ್ನು ಇರಿಸಿಕೊಂಡರೆ ನಮಗೆ ಇದು ಅತ್ಯಂತ ಶುಭ ಫಲವನ್ನು ನೀಡುತ್ತೆ ಅನ್ನೋದನ್ನು ನೋಡೋಣ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಪ್ರತಿದಿನ ಹಾಕುವ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೀವು ನೋಡಬಹುದು. ವೀಕ್ಷಕರೇ, ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಸಕಾರಾತ್ಮಕ ಶಕ್ತಿ ಇದ್ದರೆ, ಸಕಾರಾತ್ಮಕ ಊರ್ಜಾ ಇದ್ದರೆ ನೀವು ಯಾವುದಕ್ಕೂ ಚಿಂತೆ ಮಾಡುವ ಅಗತ್ಯವಿಲ್ಲ. ನೀವು ಎನಿಸಿದ ಕಾರ್ಯ, ಅಂದುಕೊಂಡ ಕಾರ್ಯ ಎಲ್ಲವೂ ಅದೇ ಕ್ಷಣದಲ್ಲಿ ನೆರವೇರುತ್ತೆ. ನೀವು ಯಾವುದು ಆಗಬಾರದು ಅಂದ್ಕೊಳ್ತೀರಿ ಅದು ಆಗೋದಿಲ್ಲ. ಯಾವುದು ಆಗಬೇಕು ಅಂತ ಅಂದ್ಕೊಳ್ತೀರಿ ಅದೆಲ್ಲವೂ ನಿಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯಿಂದ ನಿಜವಾಗುತ್ತೆ. ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ತಲೆದಿಂಬಿನ ಕೆಳಗಡೆ ಯಾವುದಾದರೂ ಕಬ್ಬಿಣದಿಂದ ಮಾಡಿದ ವಸ್ತುವನ್ನು ಇರಿಸಿಕೊಂಡು ಮಲಗಬೇಕು. ಇದರಿಂದ ನಕಾರಾತ್ಮಕ ಶಕ್ತಿ ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ಸಕಾರಾತ್ಮಕ ಶಕ್ತಿಗಳ ಹರಿವು ಜಾಸ್ತಿ ಆಗುತ್ತೆ. ಮತ್ತು ಮುಖ್ಯವಾಗಿ ನಿಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಪ್ರಯೋಗ ಮಾಡಿದರೂ ಕೂಡ ನಿಮ್ಮ ತಲೆದಿಂಬಿನ ಕೆಳಗಡೆ ಕಬ್ಬಿಣದಿಂದ ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಇರಿಸಿಕೊಂಡು ಮಲಗೋದ್ರಿಂದ ಅದು ನಿಮ್ಮ ಮೇಲೆ ಯಾವುದೇ ರೀತಿ ನಕಾರಾತ್ಮಕ ಪ್ರಭಾವವನ್ನು ಬೀರಲು ಸಾಧ್ಯವಾಗುವುದಿಲ್ಲ. ಮತ್ತು ಮುಂಜಾನೆ ಎದ್ದಾಗ ಒಂದು ರೀತಿಯ ಪ್ರಶಾಂತತೆಯನ್ನು ನೀವು ಗಮನಿಸ್ತೀರಿ, ಆನಂದವನ್ನು, ಉಲ್ಲಾಸವನ್ನು ನೀವು ಗಮನಿಸ್ತೀರಿ. ಸಕಾರಾತ್ಮಕತೆಯಿಂದ ನಿಮ್ಮ ದಿನ ಪ್ರಾರಂಭವಾಗುತ್ತೆ. ಆ ದಿನ ನೀವು ಮಾಡಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಪ್ರೀತಿಯಿಂದ, ಖುಷಿಯಾಗಿ, ಉಲ್ಲಾಸದಿಂದ ಮಾಡ್ತೀರಿ. ಅದೇ ರೀತಿ ವೀಕ್ಷಕರೇ, ನಿಮಗೆ ಜೀವನದಲ್ಲಿ ಪದೇ ಪದೇ ಸೋಲಾಗ್ತಿದ್ರೆ, ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಷ್ಟ ಆಗ್ತಿದ್ರೆ, ಕೃಷಿ ವಿಷಯದಲ್ಲಿ ನಷ್ಟ ಆಗ್ತಿದ್ರೆ, ಉದ್ಯೋಗದಲ್ಲಿ ನಷ್ಟ ಆಗ್ತಿದ್ರೆ, ಅಂದುಕೊಂಡ ಕೆಲಸ ಆಗದೇ ಇದ್ದರೆ ರಾತ್ರಿ ಮಲಗುವಾಗ ತಲೆದಿಂಬಿನ ಕೆಳಗಡೆ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ಯಾವುದೇ ಒಂದು ವಸ್ತುವನ್ನು ಇರಿಸಿಕೊಂಡು ಮಲಗಬೇಕು. ಇದರಿಂದ ತಾಯಿ ಮಹಾಲಕ್ಷ್ಮಿಯ ನೇರ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ. ನಿಂತು ಹೋದ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣವಾಗುತ್ತೆ ಮತ್ತು ಅಡೆತಡೆಗಳು ನಿವಾರಣೆ ಆಗುತ್ತೆ. ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ. ಅದೇ ರೀತಿ ವೀಕ್ಷಕರೇ, ನಿಮಗೆ ನಕಾರಾತ್ಮಕ ಶಕ್ತಿಯ ಅನುಭವ ಆಗ್ತಾ ಇದ್ದರೆ, ಸದಾ ಚಿಂತೆ ಕಾಡ್ತಾ ಇದ್ದರೆ, ಮುಖ್ಯವಾಗಿ ರಾತ್ರಿ ಮಲಗುವಾಗ ಕೆಟ್ಟ ಕನಸು ಬೀಳ್ತಾ ಇದ್ದರೆ ಈ ಉಪಾಯವನ್ನು ಮಾಡಬೇಕು. ಅದೇನೆಂದರೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕು. ಬೆಳ್ಳುಳ್ಳಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ. ಹೀಗಾಗಿ ನೀವು ರಾತ್ರಿ ಮಲಗಿದಾಗ ನಿಮ್ಮ ಹತ್ತಿರ ಯಾವುದೇ ನಕಾರಾತ್ಮಕ ಶಕ್ತಿ ಸುಳಿಯೋದಿಲ್ಲ. ಮುಖ್ಯವಾಗಿ ನಿಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಲನವಾಗಿ ನಿಮಗೆ ಒಳ್ಳೆಯ ಕನಸು ಮಾತ್ರ ಬೀಳುತ್ತೆ. ಯಾವುದೇ ಕೆಟ್ಟ ಕನಸುಗಳು ಬೀಳೋದಿಲ್ಲ. ಮಾರನೇ ದಿನ ಮುಂಜಾನೆ ಎದ್ದಾಗ ಸಕಾರಾತ್ಮಕತೆಯಿಂದ ಖುಷಿಯ ಫೀಲನ್ನು ಅನುಭವಿಸ್ತೀರಿ. ಇದನ್ನು ನೀವು ಚೆನ್ನಾಗಿ ನಿದ್ದೆ ಮಾಡಲು ಕೂಡ ಬಳಸ್ಬೋದು. ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ, ಪದೇ ಪದೇ ಎಚ್ಚರ ಆಗ್ತಿದ್ರೆ ಈ ಉಪಾಯವನ್ನು ಖಂಡಿತ ಮಾಡಿ. ಇದಾದ ನಂತರ ನಿಮಗೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಆಗ್ತಾ ಇದ್ದರೆ, ಹಣಕಾಸು ಬರ್ತಾ ಇಲ್ಲ, ಖರ್ಚು ಜಾಸ್ತಿ ಆಗ್ತಿದೆ ಅಂದರೆ, ಸಂಪಾದನೆ ಕಡಿಮೆ ಆಗ್ತಾ ಇದೆ ಅಂದರೆ, ನೀವು ರಾತ್ರಿ ಮಲಗುವಾಗ ತಲೆದಿಂಬಿನ ಕೆಳಗಡೆ ಮೂಲಂಗಿಯನ್ನು ಇರಿಸಿಕೊಂಡು ಮಲಗಬೇಕು. ಮಾರನೇ ದಿನ ಎದ್ದಾಗ ಆ ಮೂಲಂಗಿಯನ್ನು ಶಿವ ದೇವಸ್ಥಾನಕ್ಕೆ ನೀಡಬೇಕು ಅಥವಾ ಯಾವುದೇ ಜಾನುವಾರುಗಳಿಗೆ ತಿನ್ನಿಸ್ಬೋದು. ಇದರಿಂದ ನಿಮ್ಮ ಜೀವನದಲ್ಲಿ ಆಗ್ತಿರುವಂಥ ಆರ್ಥಿಕ ನಷ್ಟ ದೂರವಾಗಿ ನೀವು ಅಂದುಕೊಂಡಷ್ಟು ಲಾಭವನ್ನು ಮಾಡ್ತೀರಿ. ಇನ್ನು ವೀಕ್ಷಕರೇ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಸಂಸಾರದಲ್ಲಿ ಒಗ್ಗಟ್ಟಿಲ್ಲ, ಮನೆಯಲ್ಲಿ ಗಲಾಟೆ ಜಾಸ್ತಿ ಆಗ್ತಿದ್ರೆ, ಸಂಬಂಧದಲ್ಲಿ ವಿರಸ ಮೂಡಿದ್ದರೆ ನೀವು ಈ ಉಪಾಯವನ್ನು ಮಾಡ್ಬೋದು. ಅದೇನೆಂದರೆ, ಸ್ವಲ್ಪ ಹೆಸರು ಕಾಳನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿ ತಲೆದಿಂಬಿನ ಕೆಳಗಡೆ ಇಟ್ಟು ಮಾರನೇ ದಿನ
ಅದನ್ನು ದುರ್ಗಾಮಾತೆಯ ದೇವಸ್ಥಾನದಲ್ಲಿ ನೀಡಬೇಕು. ಇದರಿಂದ ಸಂಸಾರದಲ್ಲಿ ಮೂಡಿದ ವಿರಸ ದೂರವಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನೆಮ್ಮದಿಯಿಂದ ಖುಷಿಯಾಗಿ ಬದುಕಲು ಸಾಧ್ಯವಾಗುತ್ತೆ. ಅದೇ ರೀತಿ ನಿಮಗೆ ಸಾವಿನ ಭಯ ಕಾಡ್ತಾ ಇದ್ದರೆ, ಕೆಟ್ಟ ಸ್ವಪ್ನಗಳು ಬೀಳ್ತಾ ಇದ್ದರೆ, ನಕಾರಾತ್ಮಕ ಶಕ್ತಿಯ ಬಗ್ಗೆ ಭಯ ಕಾಡ್ತಾ ಇದ್ದರೆ, ಮಾಟ ಮಂತ್ರದ ಭಯ ಕಾಡ್ತಾ ಇದ್ದರೆ ನೀವು ಮುಖ್ಯವಾಗಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಅಥವಾ ಹನುಮಾನ್ ಚಾಲಿಸ ಪುಸ್ತಕವನ್ನು ನಿಮ್ಮ ತಲೆದಿಂಬಿನ ಹತ್ತಿರ ಇಟ್ಟುಕೊಂಡು ಮಲಗೋದ್ರಿಂದ ನಿಮಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳು ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ಜೊತೆಗೆ ನಿಮ್ಮಲ್ಲಿರುವ ಭಯ ಕಡಿಮೆಯಾಗಿ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಅದೇ ರೀತಿ ಯಾವುದೇ ರೀತಿಯಲ್ಲಿ ಸಾಲದ ಸಮಸ್ಯೆ ಇದ್ದರೆ, ಹಣಕಾಸಿನ ಸಮಸ್ಯೆ ಇದ್ದರೆ, ಮುಖ್ಯವಾಗಿ ರಾಹು ದೋಷ ಇದಕ್ಕೆ ಕಾರಣವಾಗಿರುತ್ತೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಯನ್ನು ಎದುರಿಸ್ತಿದ್ರೆ, ಸಾಲ ಬಾಧೆಯನ್ನು ಎದುರಿಸ್ತಿದ್ರೆ ಮುಖ್ಯವಾಗಿ ಏಲಕ್ಕಿಯನ್ನು ನಿಮ್ಮ ತಲೆದಿಂಬಿನ ಕೆಳಗಿಟ್ಟು ಮಲಗೋದ್ರಿಂದ ರಾಹು ದೋಷ ಕಡಿಮೆಯಾಗಿ ನಿಮ್ಮ ಸಾಲ ಬಾಧೆ ಸಮಸ್ಯೆ ದೂರವಾಗುತ್ತೆ. ವೀಕ್ಷಕರೇ, ಮತ್ತೊಂದು ಪ್ರಭಾವಶಾಲಿ ಉಪಾಯ ಅಂದರೆ ಅರಶಿನ. ಹೌದು, ಅರಶಿನದಲ್ಲಿ ಸಾಕಷ್ಟು ಸಕಾರಾತ್ಮಕ ಶಕ್ತಿಗಳು ಅಡಕವಾಗಿವೆ. ಇದು ವೈಜ್ಞಾನಿಕವಾಗಿ ಕೂಡ ನಾನಾ ರೀತಿಯ ಅನಾರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ. ಹಾಗಾಗಿ ನೀವು ಸ್ವಲ್ಪ ಅರಶಿನವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ತಲೆದಿಂಬಿನ ಕೆಳಗಡೆ ಇರಿಸಿ ಮಲಗೋದ್ರಿಂದ ಇದು ನಿಮಗೆ ಹಲವು ರೀತಿಯಲ್ಲಿ ಅನುಕೂಲಕರವಾಗಿ ಪರಿಣಾಮವನ್ನು ಬೀರುತ್ತೆ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ದೂರ ಆಗುತ್ತೆ, ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ, ಅನಾರೋಗ್ಯ ಸಮಸ್ಯೆ ದೂರ ಆಗುತ್ತೆ. ಅದೇ ರೀತಿ ವೀಕ್ಷಕರೇ, ಮನೆಯಲ್ಲಿ ಗಂಡ ಹೆಂಡತಿರ ನಡುವೆ ಜಗಳ ಆಗ್ತಿದ್ರೆ, ವಿರಸ ಮೂಡಿದ್ರೆ ನೀವು ಈ ಜ್ಯೋತಿಷ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಈ ಉಪಾಯವನ್ನು ಖಂಡಿತ ಮಾಡಬೇಕು. ರಾತ್ರಿ ಮಲಗುವಾಗ ದಿಂಬಿನ ಹತ್ತಿರ ಸ್ವಲ್ಪ ಸಿಂಧೂರವನ್ನು ಇರಿಸಿಕೊಂಡು ಮಲಗಬೇಕು. ಮಾರನೇ ದಿನ ಅದನ್ನು ಆಂಜನೇಯ ಸ್ವಾಮಿ ಚರಣದಲ್ಲಿ ಅರ್ಪಿಸಬೇಕು. ಇದರಿಂದ ಗಂಡ ಹೆಂಡತಿ ನಡುವೆ ಇರುವ ವಿರಸ ದೂರವಾಗಿ ಪ್ರೀತಿಯಿಂದ ಅನ್ಯೋನ್ಯವಾಗಿ ಕುಟುಂಬದಲ್ಲಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತೆ. ಅದೇ ರೀತಿ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಇನ್ನೊಂದು ಉಪಾಯ ಅಂದರೆ ನವಿಲು ಗರಿಯನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇರಿಸಿ ಮಲಗೋದ್ರಿಂದ ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ನೀವು ಅಧಿಕ ಲಾಭವನ್ನು ಪಡೆದುಕೊಳ್ತೀರಿ. ಅದೇ ರೀತಿ ವೀಕ್ಷಕರೇ, ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತುಳಸಿ ಎಲೆಯನ್ನು ನೀವು ತಲೆದಿಂಬಿನ ಕೆಳಗೆ ಇರಿಸಿಕೊಂಡು ಮಲಗೋದ್ರಿಂದ ವಿಶೇಷವಾಗಿ ಲಕ್ಷ್ಮೀ ತಾಯಿಯ ಅನುಗ್ರಹದಿಂದ ಅಪಾರ ಧನ ಸಂಪತ್ತು ನಿಮ್ಮ ಕಡೆ ಹರಿದು ಬರುತ್ತೆ. ಮಾಡುವಂಥ ವ್ಯಾಪಾರ, ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ಆದರೆ ಸಂಜೆ ಸೂರ್ಯಾಸ್ತ ಆದ ನಂತರ ತುಳಸಿ ಎಲೆಯನ್ನು ಕೀಳಬಾರದು. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಕಿತ್ತು ಈ ಉಪಾಯವನ್ನು ನೀವು ಮಾಡಬಹುದು. ಅದೇ ರೀತಿ ಬಳಸಿದ ತುಳಸಿ ಎಲೆಯನ್ನು ನಿಮ್ಮ ಮನೆಯ ತೆಂಗಿನ ಮರದ ಬುಡದಲ್ಲಿ ಹಾಕಬಹುದು ಅಥವಾ ಹರಿಯುವ ನೀರಿನಲ್ಲಿ ಬಿಡಬಹುದು. ಅದೇ ರೀತಿ ₹1 ನಾಣ್ಯವನ್ನು ತಲೆದಿಂಬಿನ ಕೆಳಗೆ ಇರಿಸಿಕೊಂಡು ಮಲಗೋದ್ರಿಂದ ನಂತರ ಅದನ್ನು ಭಿಕ್ಷುಕರಿಗೆ ದಾನ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಹಣ ಸಂಪತ್ತು ಹರಿದು ಬರುವ ಹೊಸ ಮಾರ್ಗಗಳು ಗೋಚರಿಸುತ್ತೆ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸ್ತೀರಿ. ವೀಕ್ಷಕರೇ, ಈ ಮಾಹಿತಿ ಸ್ವಲ್ಪ ಇಷ್ಟ ಆದರೂ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಶೇರ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ. ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ.